ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಇದು ನೆಕ್ಸ್ಟ್ ವಿಡಿಯೋ ಏನಿತ್ತಲ್ವ ಅದನ್ನು ಅಪ್ಲೋಡ್ ಮಾಡೋಣ ಅಂತೇಳಿ ಎಡಿಟ್ ಮಾಡಿಬಿಡೋಣ. ಸುಮ್ಮನೆ ಇನ್ನು ಮುಂದೆ ಹೋದರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು, ಹಂಗಾಗಿ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ವಾಯ್ಸ್ ಸ್ವಲ್ಪ ಡಲ್ಲಾಗಿ ಕೇಳಿಸ್ತಾ ಇದ್ದರೆ ಸಾರಿ ಕೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಾಯ್ಸಲ್ಲಿ ಎನರ್ಜಿ ಇಲ್ಲ ಅಂದ್ರೂ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಫಂಕ್ಷನ್ ಆಗಿದ್ದು ಸಂಜೆ. ಮನೆಗೆ ಬಂದಿದ ತಕ್ಷಣ ಇನ್ನು ನನ್ನ ಮಗಳದ್ದು ಮೇಕಪ್ಪು, ಹೇರ್ ಸ್ಟೈಲ್ ಯಾವುದನ್ನು ತೆಗೆದಿರಲಿಲ್ಲ. ನೋಡ್ತಾ ಇದ್ದೀರಾ, ಬಂದಿದ್ದ ತಕ್ಷಣ ನನಗಿಂತ ನಮ್ಮ ಮನೆಯಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಗಿಫ್ಟೆಲ್ಲ ಓಪನ್ ಮಾಡಬೇಕಂತ ತುಂಬ ಇತ್ತು. ಹಂಗಾಗಿ ಬಂದಿದ್ದ ತಕ್ಷಣ ಕೆಲಸ ಎಲ್ಲ ಬಿಟ್ಬಿಟ್ಟು ಅದನ್ನೇ ಮಾಡ್ಕೊಂಡು ಕೂತಿದ್ರು. ಹಂಗಾಗಿ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಬಿಡೋಣ. ಯಾಕಂದರೆ ನಾವು ಅಟೆಂಡ್ ಮಾಡಿದಾಗ ಏನೋ ಅವರು ಏನು ನಮಗೆ ಇದು ಮಾಡಿರ್ತಾರೆ, ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಬರ್ಕೋತಾ ಇದ್ವಿ. ಮತ್ತು ಯಾರ್ಯಾರು ಬಂದಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಒಂದಿಬ್ಬರು ಡ್ರೆಸ್ ಪೀಸನ್ನು ಏನು ಕೊಟ್ಟಿದ್ದರು ನನ್ನ ಮಗಳಿಗೆ. ಅದು ಕವರ್ ಮೇಲೂ ಕೂಡ ಹೆಸರು ಬರೆದಿರಲಿಲ್ಲ. ಬಟ್ ಏನಾಯಿತು ಅಂತಂದರೆ ಇಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದೆರಡು ತೆಗೆದುಬಿಟ್ಟಿದ್ರು ಆಲ್ರೆಡಿ. ಮತ್ತು ಫೋಟೋದಲ್ಲಿ ಯಾವ ಕವರು ಅಂತ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ನನ್ನ ಪ್ಲ್ಯಾನ್ ಹಿಂಗಿತ್ತು. ಸೈಡಲ್ಲಿ ಏನೋ ಸೌಂಡ್ ಕೇಳಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ತೆಗೆದುಬಿಟ್ಟಿದ್ರು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣ, ಫೋಟೋಸ್ ಎಲ್ಲ ಬಂದಮೇಲೆ ಒಂದು ಅಂದಾಜಲ್ಲಿ ಸಿಗುತ್ತಲ್ವ ಯಾರ್ಯಾರು ಕೊಟ್ಟಿದ್ದು ಅಂತ ಅಂದ್ಕೊಂಡ್ವಿ. ಆಮೇಲೆ ಅದನ್ನು ಬಿಟ್ಬಿಟ್ಟು ಗೊತ್ತಾಗಿದ್ದೆಲ್ಲನೂ ನಾನು ಹೆಸರು ಬರ್ಕೊಂಡು ಓಪನ್ ಮಾಡ್ತಾಯಿದ್ವಿ. ಒಂದು ಸೀರೆ ಬಂದಿತ್ತು, ಜೊತೆಗೆ ಒಂದು ಮೂರೋ ನಾಲ್ಕೋ ಡ್ರೆಸ್ ಪೀಸ್ ಬಂದಿದೆ. ಅದಾದಮೇಲೆ ಇನ್ನೆಲ್ಲ ಒಂದು 3 ಬೆಳ್ಳಿದು ಸರ ಬಂದಿತ್ತು. ಒಂದು ಕಾಲು ಚೈನು ನಮ್ಮ ಮನೆಯವರು ಅತ್ತೆ ಕೊಡಿಸಿರೋದು. ಅವ್ರ ಹೆಸರನ್ನು ಹೇಳಿಬಿಟ್ಟೆ ಇಲ್ಲಿ ಯಾರು ಅಂತೇಳಿ ಯಾವುದಾದ್ರೂ ವೀಡಿಯೋದಲ್ಲಿ ಅವ್ರ ಜೊತೆ ನಾನು ವೀಡಿಯೋ ಮಾಡಿದಾಗ ತೋರಿಸ್ತೀನಿ. ಅದಾದಮೇಲೆ ಅದೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಡೀಟೇಲಾಗಿ. ಯಾವುದ್ಯಾವುದು ಡ್ರೆಸ್ ಪೀಸು, ಯಾವುದ್ಯಾವುದು ಏನು ಕಾಲು ಚೈನ್ ಆಗಲಿ, ಬೆಳ್ಳಿದು ಸರ ಆಗಲಿ, ಅದೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ತೋರಿಸ್ತೀನಿ ಆಯಿತಾ. ಯಾವಾಗಾದರೂ ಹಾಕ್ಕೊಳ್ಳುವಾಗ ಎಲ್ಲನೂ ಹಂಗೆ ಸುಮ್ಮನೆ ವೀಡಿಯೋ ಮಾಡುವಾಗ ಇದು ಸರ ಬಂದಿದ್ದು, ಇದು ಕಾಲು ಚೈನ್ ಬಂದಿದ್ದು ಅಂತ, ಓಕೆನಾ. ಅದು ಬಿಟ್ಟರೆ ಇನ್ನೆಲ್ಲನೂ ದುಡ್ಡೇ ಬಂದಿದ್ದು. ದುಡ್ಡು ಏನು ಜಾಸ್ತಿ ಇಲ್ಲ, ಸ್ವಲ್ಪ ಜನ 500 ಹಾಕಿದ್ದಲ್ವ, ಅದು ಸೇರಿಸಿದ್ರೆ ಸ್ವಲ್ಪ ಜಾಸ್ತಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲನೂ ಸ್ವಲ್ಪ ಕಡಿಮೆನೇ ಅಂತ ಏನು ಇದಿರಲಿಲ್ಲ. ಆದ್ರೂ ಬಂದು ಖುಷಿಯಾಗಿ ಆಶೀರ್ವಾದ ಮಾಡೋದ್ರಲ್ಲ ನಂಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಅದು. ಯಾಕಂದರೆ ನಾವು ಫಂಕ್ಷನ್ ಮಾಡಿದ ಉದ್ದೇಶ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ನಮ್ಮದಂತೂ ಯಾವುದಕ್ಕೂ ನನಗೆ ದೊಡ್ಡವರ ಆಶೀರ್ವಾದ ಸ್ವಲ್ಪ ಕಡಿಮೆಯೇ. ನನ್ನ ಮಗಳಿಗೆ ಎಲ್ಲದಕ್ಕೂ ದೊಡ್ಡವರ ಆಶೀರ್ವಾದ ಸಿಗಬೇಕು ಅನ್ನೋದೊಂದೇ ನನಗಿದ್ದಿದ್ದು. ಹಾಗಾಗಿಬಿಟ್ಟು ನಾನು ಮಾಡಿದ್ದು ಫಂಕ್ಷನ್ ಅಂತ. ಹಂಗಾಗಿ ಸ್ವಲ್ಪ ಖುಷಿಯೇ ಆಯಿತು ಅಂತ ಹೇಳ್ಬೋದು. ನನ್ನ ಮಗಳು ಎಲ್ಲನೂ ತೆಗೆದು ಹಾಕ್ಕೊಳ್ತಾ ಇದ್ದಾಳೆ, ಬೆಳ್ಳಿ ಸರನೆಲ್ಲನೂ. ಅದು ನೋಡಿ ನಗಾಡ್ತಾಯಿದ್ವಿ. ಕೊನೆಗೆ ಏನಾಯಿತು ಅಂತಂದರೆ ಅಪ್ಪಾಜಿ ನಾನು ಇಲ್ಲಿ 100 ರೂಪೀಸ್ದು ಸ್ವಲ್ಪ ಜಾಸ್ತಿ ಬಂದಿತ್ತು ಅಮೌಂಟು. ಅದಕ್ಕೆ ಅಪ್ಪಾಜಿ ನಾನು ನಾನೇನಂತ ಅಂದೆ, 100 ರೂಪೀಸ್ನ ಬ್ಯಾನ್ ಮಾಡಿದರೆ ಎಲ್ಲ ಜಾಸ್ತಿ ನೋಟ್ ಇಡ್ತಾಯಿದ್ರು ಅಂತ. ಅದಕ್ಕೆ ನಾನು ಹೇಳಿದ್ದು ಬರೀ 100 ರೂಪೀಸ್ ಅಲ್ವಾ. ಹಂಗಾಗಿ ಅಪ್ಪಾಜಿ ಏನಂದರು, 100 ರೂಪೀಸ್ ಬ್ಯಾನ್ ಆಗಿದ್ದರೆ ಬರೀ 50 ರೂಪಾಯಿ ಇಟ್ಟಿದ್ರೆ ಏನು ಮಾಡ್ತಿದ್ದೆ ಅಂತ ನಗಾಡ್ತಾಯಿದ್ರು. ಫುಲ್ಲು ಜೋಕ್ ಮಾಡ್ಕೊಂಡು ನಗಾಡ್ಕೊಂಡು ಬರ್ಕೊಂಡಿದ್ದಾಯಿತು. ಅಂದರೆ ಗಿಫ್ಟ್ ಓಪನ್ ಮಾಡೋದಂದರೆ ಎಲ್ರಿಗೂ ಖುಷಿ ಇರುತ್ತಲ್ವ. ಒಂದು ಫೋಟೋ ಕೂಡ ತೋರಿಸ್ತೀನಿ ನಾನು ಓಪನ್ ಮಾಡಿದ್ದು. ಅದು ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡ್ತಾರೆ ಒಬ್ಬರು ಅಂಕಲ್ಲು, ಅವರು ಗಿಫ್ಟ್ ಮಾಡಿದ್ದು. ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮೀದು ಫೋಟೋ ಬರುತ್ತಲ್ವ, ಅದು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಗಿಫ್ಟ್ ಅಂತ ಏನಿಲ್ಲ. ಮತ್ತು ಇನ್ನೊಂದು ಸ್ಟೀಲ್ ಐಟಮ್ ಒಂದು ಬಂದಿತ್ತು. ಅದನ್ನು ಇಲ್ಲಿ ತೋರಿಸಿಲ್ಲ ಅಂತ ಅನ್ಕೋತೀನಿ. ಇದಿಷ್ಟು ಗಿಫ್ಟ್ ಅಂತ ಬಂದಿದ್ದು. ಅದನ್ನು ಬಿಟ್ಟರೆ ಮತ್ತು ಹೇಳ್ಕೊಳ್ಳೋ ಅಂಥದ್ದೇನು ಗಿಫ್ಟ್ ಅಂತ ಇಲ್ಲ. ಇಷ್ಟೇ, ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟು ಗಿಫ್ಟ್ಗಳು ಬಂದಿದ್ದು. ಇದಿಷ್ಟು ಆದಮೇಲೆ ಎಲ್ಲ ತೆಗೆದು ಓಪನ್ ಮಾಡಿ ಹೆಸರು ಎಲ್ಲ ಬರ್ಕೊಂಡು, ನೀವು ಕೂಡ ಹಿಂಗೇ ಮಾಡ್ತೀರಾ ಅಂತ ಯಾವುದಾದ್ರೂ ಫಂಕ್ಷನ್ ಆಗಿದ್ದ ತಕ್ಷಣ ಯಾರ್ಯಾರು ಏನೇನು ಗಿಫ್ಟ್ ಮಾಡಿದ್ರು, ಯಾರ್ಯಾರು ಎಷ್ಟೆಷ್ಟು ದುಡ್ಡನ್ನು ಮೂವ್ ಮಾಡಿದ್ರು ಅಂತ ಬರ್ಕೋತೀರಾ ಏನು ಎತ್ತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನಗೆ ಇದಿತ್ತು ಮುಂಚೆಯಿಂದನೂ ಬರ್ಕೋಬೇಕು. ಯಾಕಂದರೆ ಯಾರಾದರೂ ಬಂದು ನಾವು ಹೋಗೋದನ್ನು ಮಿಸ್ ಮಾಡಬಾರ್ದಲ್ವ ಅನ್ನೋದೊಂದು. ಯಾಕಂದರೆ ಎಷ್ಟು ಅನ್ನೋದಕ್ಕಿಂತ ಯಾರ್ಯಾರು ಬಂದಿದ್ರು ಅನ್ನೋದೊಂದು ಸಿಗುತ್ತೆ ಅನ್ನೋದೊಂದು ಅಷ್ಟೇ. ಯಾಕಂದರೆ ಈಗ ಅವ್ರು ಬಂದು ನಾವು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅಥವಾ
ಏನು ಹೋದ್ಮೇಲೆ ಹೆಂಗೆ ಏನು ಎತ್ತ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಪ್ರತಿಯೊಂದನ್ನು ಈ ಥರ ಡೀಟೇಲಾಗಿ ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಪ್ಲ್ಯಾನ್ ಏನಿತ್ತು, ವೀಡಿಯೋದಲ್ಲೇ ಯಾರ್ಯಾರು ಬಂದಿದ್ದರು ಅನ್ನೋದನ್ನು ಹೇಳ್ಕೊಂಡು ಇದು ಇವರು ಗಿಫ್ಟ್ ಮಾಡಿರೋದು, ಇದು ಇವ್ರು ಗಿಫ್ಟ್ ಮಾಡಿರೋದು ಅಂತ ಹೇಳಿದರೆ ಚೆನ್ನಾಗಿರ್ತಿತ್ತು ನನಗನ್ಸಿತ್ತು. ಬಟ್ ಕೊನೆಯದಾಗಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಈ ಥರ ಆಯಿತು, ಬರ್ಕೊಳ್ಳೋ ಥರ ಆಯಿತು ಅಂತ ಹೇಳಿದೆ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಮ್ಮ ಮನೆ ದೇವ್ರಿಗೆ ಬಂದಿದ್ವಿ. ಇದು ಆಂಜನೇಯ ದೇವರು. ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮದು ಮನೆ ದೇವರು ಬೆಳೀತಾ ಇದೆ ಅಂತ. ಅಂದರೆ ಗೋಪುರ ಎಲ್ಲನೂ ಕಟ್ಸೋಷ್ಟು ದೊಡ್ಡದಾಗಿ ದೇವಸ್ಥಾನ ಮಾಡೋಷ್ಟು ಬೆಳೀತಾ ಇದೆ ಅಂತ. ನಾವಿನ್ನೂ ಅಲ್ಲೇ ಇದ್ದೀವಿ, ನಮ್ಮದು ದೇವ್ರು ಮಾತ್ರ ಬೆಳೀತಾ ಇದೆ, ನನ್ನನ್ನು ಬೆಳೆಸಪ್ಪ ಅಂತ ಕೇಳ್ಕೊಂಡಿದ್ದೆ ಅಂತ ಒಂದು ಮಿನಿ ವ್ಲಾಗ್ ಹಾಕಿದ್ದೆ. ಸಾಕಷ್ಟು ಜನ ನೋಡಿದ್ರು ಅದನ್ನು, ಖುಷಿಯಾಯಿತು. ಅಲ್ಲಿಗೆ ಬಂದಿದ್ವಿ. ಇನ್ನು ಗೋಪುರ ಫಿನಿಶ್ ಆಗಿರಲಿಲ್ಲ, ಸುಮಾರು ದಿನವೇ ಆಗಿತ್ತು ನಾವು ಬಂದು, ಆದ್ರೂ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಇದೇ ನಮ್ಮ ಮನೆ ದೇವರು ಆಂಜನೇಯ. ನಿಮಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾವು ಕೂಡ ತುಂಬ ದಿನ ಆಗಿತ್ತು, ಜೊತೆಗೆ ಫ್ಯಾಮಿಲಿ ಎಲ್ಲರೂ ಇದ್ವಲ್ವ. ಮತ್ತು ಇನ್ನೊಂದು ರೀಸನ್ ಏನು ಅಂತಂದರೆ, ಫಂಕ್ಷನ್ಗೆ ಅಂತ ಸುಮಾರು ಬಾಳೆಹಣ್ಣು ತೊಗೊಂಬಂದಿದ್ವಲ್ವ, ಅದು ಬಾಳೆಹಣ್ಣು ಸುಮ್ಮನೆ ನಾವು ಆಮೇಲೆ ಎಲ್ಲ ಕಪ್ಪಗಾಗಿ ವೇಸ್ಟ್ ಮಾಡೋದಕ್ಕಿಂತ ಚೆನ್ನಾಗಿರುವಾಗಲೇ ರಸಾಯನ ಮಾಡಿಕೊಂಡು ಮನೆ ದೇವ್ರಿಗೆ ಹೋಗಿ ಬಂದುಬಿಡೋಣ ಅಂತ ಅನ್ನಿಸ್ತು. ಜೊತೆಗೆ ಹಿಂದಿನ ದಿನ ಎಲ್ಲನೂ ನಾನು ಹೇಳಿದ್ದೆ, ಅಪ್ಪುಗೆ ಹುಷಾರಿರಲಿಲ್ಲ, ಅಮ್ಮ ಎಲ್ಲ ಆಗಿತ್ತು ಅಪ್ಪುಗೆ ಅಂತ. ಆವಾಗ ನಾನು ಹರಕೆ ಮಾಡ್ಕೊಂಡಿದ್ದೆ ಬರ್ತೀನಿ ಅಂತ. ಅದು ಆಗುತ್ತೆ ಇದು ಆಗುತ್ತೆ ಅಂದ್ಕೊಂಡು ಬಂದ್ವಿ ಫ್ಯಾಮಿಲಿ ಎಲ್ಲ. ಮತ್ತು ಇಲ್ಲೆಲ್ಲನೂ ಮುಗಿಸ್ಕೊಂಡು ಅಲ್ಲಿ ರಸಾಯನ ಎಲ್ರಿಗೂ ಹಂಚಿ ನಾವು ಕೂಡ ತಿಂದ್ಕೊಂಡು ಅಲ್ಲೇ ಬರೋ ದಾರಿಲಿ ಇನ್ನೂ ಒಂದು ದೇವಸ್ಥಾನ ಇದೆ, ಅಮ್ಮನ ದೇವಸ್ಥಾನ, ಕುಕ್ಕುಡೇಶ್ವರಿ ಅಮ್ಮ ಅಂತ. ತುಂಬಾ ಫೇಮಸ್ಸು, ಕಾಡೊಳಗಡೆ ಇರೋದು ಇದು. ಅದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಕಾಡೊಳಗಡೆ ಬಂದು ಆಮೇಲೆ ಅಲ್ಲಿನೂ ಕೂಡ ಅಷ್ಟೇ ದರ್ಶನ ಎಲ್ಲ ಮಾಡಿಕೊಂಡು, ಸ್ವಲ್ಪ ಬಿಸಿಲು ಹತ್ಬಿಟ್ಟಿತ್ತು ಆಲ್ರೆಡಿ. ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಎಷ್ಟು ಸಮಾಧಾನ ಅನಿಸುತ್ತೆ ಅಂತಂದರೆ, ಜನ ಜಾಸ್ತಿ ಇರಲಿಲ್ಲ. ನಾವು ಅವತ್ತು ಹೋಗಿದ್ದಿನ ಏನು ವೀಕ್ ಡೇಸ್ ಆಗಿದ್ದರಿಂದ ಅನಿಸುತ್ತೆ. ಮತ್ತು ಮಂಗಳವಾರ ಶುಕ್ರವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಹೋಗಿದ್ದು ಸೋಮವಾರ ಅಲ್ವಾ, ಹಂಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು. ಹಂಗಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು, ಒಂದೇನು ಇಟ್ಕೊಂಡು ಹೋಗಂಗಿಲ್ಲ, ಕಚ್ಕೊಂಡ್ಬಿಡ್ತವೆ. ಹಂಗಾಗಿ ಭಯ ನನಗೆ ಇಲ್ಲಿ ಹೋಗೋದಕ್ಕೆ. ಮೊಬೈಲ್ ಇಟ್ಕೊಳ್ಳೋಕ್ಕೂ ಭಯ ಆಗ್ತಾ ಇರುತ್ತೆ ನನಗೆ, ಹಣ್ಣು ಕೈ ಹೋಗಲಿ, ಮೊಬೈಲ್ನು ಎಲ್ಲಿ ಕಿತ್ಕೊಂಡೋಗಿ ಬಂದುಬಿಡ್ತಾವೋ ಅಂತ. ಹಂಗಾಗಿ ಭಯದಿಂದನೇ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಅದಾದಮೇಲೆ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು, ಮಕ್ಕಳಿಗೆ ಹುಷಾರಿರಲಿಲ್ಲ ಅಲ್ಲ, ಹಂಗಾಗಿ ತೀರ್ಥ ಹಾಕಿಸ್ಕೊಂಡು, ಅದರಲ್ಲೂ ನನ್ನ ಮಗಳಿಗೆ ಇನ್ನೂ ಹುಷಾರಾಗಿರಲಿಲ್ಲ ಈ ವಿಡಿಯೋ ಮಾಡುವಾಗ. ಹಾಗಾಗಿ ಅವಳಿಗೆ ಸ್ವಲ್ಪ ತೀರ್ಥ ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ವಾಪಸ್ ಬಂದ್ವಿ. ವಾಪಸ್ಸು ಬಂದಮೇಲೆ ಇಲ್ಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಇಷ್ಟೇ ಇದ್ವಿ ಅಂತಂದರೆ ಮಧ್ಯಾಹ್ನ ಊಟ ಎಲ್ಲ ಆಚೆ ಕಡೆನೇ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯಾಕಂದರೆ ಮನೆಗೆ ಹೋಗಿ ಮಾಡೋಷ್ಟು ನನಗೆ ಇದಿರಲ್ಲ. ಬಟ್ ಇದು ಫಂಕ್ಷನ್ ಆಗಿದ್ದು ನೆಕ್ಸ್ಟ್ ಡೇ ಆಗಿರೋದ್ರಿಂದ ಫಂಕ್ಷನಿಂದು ಸಾಂಬಾರೆಲ್ಲನೂ ಇತ್ತು, ರೈಸ್ ಅಷ್ಟೇ ಮಾಡ್ಕೊಳ್ಳೋದು ಹಿಂಗಿದ್ದಿದ್ದರಿಂದ ಮತ್ತು ಊಟಕ್ಕೆಲ್ಲ ಹೊರಗಡೆ ಹೋಗಲಿಲ್ಲ. ಜೊತೆಗೆ ಅದರಲ್ಲೂ ಅಪ್ಪಾಜಿ ಇದರೆಲ್ಲ ಹೊರಗಡೆ ಎಲ್ಲಾದರೂ ಊಟಕ್ಕೆ ಹೋಗ್ತೀವಿ ಅಂದರೆ ಅವ್ರು ಜಾಸ್ತಿ ಬೈತಾರೆ, ಹೊರಗಡೆ ಜಾಸ್ತಿ ತಿನ್ನಬಾರ್ದು ಅಂತ ಎಲ್ಲನೂ. ಹಂಗಾಗಿಬಿಟ್ಟು ಮತ್ತು ಹೊರಗಡೆ ಎಲ್ಲೂ ಹೋಗಲಿಲ್ಲ. ಬಾಳೆಹಣ್ಣು ರಸಾಯನ ಸ್ವಲ್ಪ ತಿನ್ಕೊಂಡಿದ್ವಲ್ವ, ಹಂಗಾಗಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಇದು ನೋಡಿ, ಹಂದಿಗಳು ಸ್ವಲ್ಪನೂ ಭಯ ಇಲ್ಲವೇನೋ, ಮನುಷ್ಯರು ಮೇಲೇ ಬಂದುಬಿಡ್ತವೆ ಅಥವಾ ಭಯಕ್ಕೆ ಓಡೇ ಹೋಗ್ಬಿಡ್ತವೆ ಅಂತಾರೆ. ಇವು ಕಾರ್ ಬರ್ತಾಯಿದ್ರು ಸುಮ್ಮನೆ ನಿಂತಿದ್ವು, ಅದನ್ನೇ ಆಶ್ಚರ್ಯದಿಂದ ಹೇಳ್ತಾಯಿದ್ರು. ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ಎಷ್ಟೊಂದಿದ್ವು ಕಾಡಂದಿಗಳು. ಒಂದು ನಾವು ಭಯ ಪಡಬೇಕು, ಇಲ್ಲ ಅವು ಭಯ ಪಡಬೇಕು, ಏನಿಲ್ಲ, ಸುಮ್ಮನೆ ಹೆಂಗೆ ಈ ಥರ ಎಮ್ಮೆಗಳು ನಿಂತ್ಕೊಂಡ್ಬಿಟ್ಟಿದ್ವು ಅಂತಲೇ ಹೇಳ್ಬೋದು. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.